ಕೆನಡಾದಲ್ಲಿ ಕನ್ನಡಿಗನ ಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಯ್ನಾಡಿಗೆ ಚಂದನ್ ಪಾರ್ಥಿವ ಶರೀರ ಸಂಬಂಧಿಕರು ಮತ್ತು ಆತ್ಮೀಯರಿಂದ ಅಂತಿಮ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಮಗನ ಮೃತದೇಹವನ್ನು ಕಂಡು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಂತಿಮ ದರ್ಶನ ತ್ಯಾಮಗೊಂಡ್ಲು ಸಂತೆ ಮೈದಾನದಲ್ಲಿ ಸಾರ್ವಜನಿಕರಿಗಾಗಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೂ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಬಳಿಕ ಆರ್ಯ ವೈಶ್ಯ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಕೂಡ ನಡೆಸಲಾಗುತ್ತೆ. ಕೆನಡಾದಲ್ಲಿ ಗುಂಡಿನ ದಾಳಿಗೆ ಬಲಿಯಾದಂಥ ಕನ್ನಡಿಗ ಚಂದನ್ ಅವರ ಮೃತದೇಹ ಹುಟ್ಟೂರು ತಲುಪಿದೆ. ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೆತ್ತ ತಂದೆ ತಾಯಿಗೆ ಮಗನನ್ನ ಕಳೆದುಕೊಂಡ ನೋವು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಚಂದನ್ ಅವರ ಸ್ವಗ್ರಾಮದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ, ಒಂದು ಕಡೆಯಲ್ಲಿ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ, ಇನ್ನೊಂದು ಕಡೆಯಲ್ಲಿ ಯಾವಾಗ ಅಂತ್ಯಕ್ರಿಯೆ ನಡೆಸಲಾಗುತ್ತೆ? ಸಂಪತ್, ಕೆನಡಾದಲ್ಲಿ ದುಷ್ಕರ್ಮಿಗಳ ಗುಂಡೇಟಿಗೆ ಬಲಿಯಾದಂತಹ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ಅವರ ಮೃತದೇಹ 10 ದಿನಗಳ ನಂತರ ಅವರ ಸ್ವಗ್ರಾಮಕ್ಕೆ ತರಲಾಗಿದೆ. ಇವತ್ತು ಅವರ ಒಂದು ಅಂತ್ಯ ಸಂಸ್ಕಾರ ಕೂಡ ಆಗುತ್ತೆ. ಅವರ ಒಂದು ಸಂಪ್ರದಾಯದಂತೆ ಕೂಡ ಮಧ್ಯಾಹ್ನ 2 ಗಂಟೆಯ ನಂತರ ಒಂದು ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರ ಮೃತದೇಹವನ್ನು ಕೂಡ ಸಾರ್ವಜನಿಕರ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸಾರ್ವಜನಿಕರು ಕೂಡ ಈಗಾಗಲೇ ಬಂದು ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಆಪ್ತರಾಗಿರ್ಬೋದು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ಈ ಒಂದು ಅಂತ್ಯಕ್ರಿಯೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಚಂದನ್ ಕುಮಾರ್ ಅವರು ಕೂಡ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕೂಡ ಕಂಡಿದ್ರು. ಸ್ವಗ್ರಾಮಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಇಲ್ಲಿರುವಂತಹ ಯುವಕರಿಗೆ ಕೂಡ ಪ್ರೇರಣೆ ಆಗುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಅವರ ತಂದೆಯವರ ಬಳಿ ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು. ಸೊ ಅದರಂತೆ ಕೂಡ ಈ ಬಾರಿ ಬಂದಂತಹ ವೇಳೆಯಲ್ಲಿ ಅವರಿಗೆ ಒಂದು ಮದುವೆ ಮಾಡಬೇಕು ಅನ್ನುವಂತಹ ಕನಸನ್ನು ಕೂಡ ಅವರ ಪೋಷಕರು ಕಂಡಿದ್ರು. ಅದರಂತೆ ಕೂಡ ಒಂದು ಹೆಣ್ಣನ್ನು ಕೂಡ ನೋಡ್ತಿದ್ರು ಅಂತ ಕೂಡ ಹೇಳಿದ್ರು ಕಳೆದ ಬಾರಿ ಕೂಡ. ಸೊ ಆದರೆ ಈ ಒಂದು ವಿಧಿಯಾಟದಲ್ಲಿ ಅವರು ಮೃತಪಟ್ಟಿರುವಂತಹದ್ದು ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆನಡಾದಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಆದರೆ ಎಕ್ಸಾಕ್ಟ್ ಏನು ರೀಸನ್ ಅನ್ನೋದು ಕೂಡ ಇದುವರೆಗೂ ತಿಳಿದು ಬಂದಿಲ್ಲ. ಸೊ ಈ ಬಾರಿ ಬಂದಂತಹ ವೇಳೆಯಲ್ಲಿ ಅವರಿಗೆ ಒಂದು ಮದುವೆಯನ್ನು ಮಾಡಬೇಕು, ಇಲ್ಲೇ ಮನೆಯನ್ನು ಕಟ್ಟಬೇಕು ಅಂತ ಕೂಡ ಅವರ ಪೋಷಕರು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಚಂದನ್ ಅವರು ತಮ್ಮ ಪೋಷಕರನ್ನು ಕೂಡ ವಿದೇಶಕ್ಕೆ ಕರ್ಕೊಂಡು ಹೋಗಿ ಸೊ ಅಲ್ಲಿ ಜೀವನ ಮಾಡಬೇಕು, ಅಲ್ಲಿನ ಒಂದು ಜನರ ಜೀವನ ಏನಿದೆ ಅನ್ನೋದನ್ನು ಕೂಡ ತೋರಿಸಬೇಕು ಅನ್ನೋದು ಕೂಡ ಆಸೆ ಪಟ್ಟಿದ್ರು. ಆದರೆ ಅದ್ಯಾವುದು ಕೂಡ ಆಗಿಲ್ಲ. ವಿಧಿಯಾಟದ ಮುಂದೆ ಎಲ್ಲವೂ ಕೂಡ ಈಗ ಶೂನ್ಯ ಆಗಿರುವಂತಹದ್ದು. ಸದ್ಯ ಇವತ್ತು ಒಂದು ಅಂತ್ಯಕ್ರಿಯೆ ಆಗುತ್ತೆ. ಅಂತ್ಯಕ್ರಿಯೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅವರ ಪೋಷಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಆಗುತ್ತೆ ಸರ್? ಇವತ್ತು ಬೆಳಗಿನಿಂದ 2 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. 2 ಗಂಟೆ ನಂತರ ತ್ಯಾಮಗೊಂಡ್ಲು ಮುಕ್ತಿಧಾಮ ಆ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಪೂರ್ಣ ಸಿದ್ಧತೆಯನ್ನು ಆರ್ಯವೈಶ್ಯ ಮಂಡಳಿಯವರು ಮಾಡಿದ್ದಾರೆ. 10 ದಿನ ಆಯಿತು. ಏನು ಎಕ್ಸಾಕ್ಟ್ ರೀಸನ್ ಅನ್ನೋದು ಏನಾದರೂ ಗೊತ್ತಾಗಿದೆ ಸರ್, ಏನು ಈ ಒಂದು ಸಾವಿಗೆ ಅಂತ? ಇಲ್ಲಿಯವರು ಕೂಡ ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇಲ್ಲ. ಚರ್ಚೆ ಆಗ್ತಾ ಇದೆ. ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಕೂಡ ಆಗ್ರಹ ಮಾಡಿದ್ದಾರೆ. ಹಾಗೂ ಕೆನಡಾ ಮಾಧ್ಯಮಗಳಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಆದರೆ ಬಂದಿದೆ. ಅದರ ತನಿಖೆ ನಡೀತೀವಿ, ಎಲ್ಲ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ಬಾರಿ ಮಗ ಬಂದರೆ ಮಗನ ಮದುವೆ ಮಾಡಬೇಕು ಅಂತ ಹೇಳಿ ಕನಸು ಕಂಡಿದ್ರಿ, ಆದರೆ ವಿಧಿಯಾಟನೇ ಬೇರೆ ಆಯಿತು. ಈ ದುಃಖ ಏನು ಹೇಳ್ತೀರಿ? ಮನ್ಸಿಗೆ ತುಂಬ ನೋವಾಗುತ್ತೆ ಅವು 2 ಆಸೆ ಇಟ್ಕೊಂಡಿದ್ವಿ. ಬಂದರೆ ಮನೆ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಅವನಿಗೆ ಮದುವೆ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ ಆದರೆ ದೇವರು ನೆರವೇರಿಸಲಿಲ್ಲ. ಮನ್ಸಿಗೆ ತುಂಬ ನೋವಾಗುತ್ತೆ ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟೆ ಹೋದ, ಸುಖ ಪಡೋ ಕಾಲದಲ್ಲಿ ಹೊರಟೋದ ಅಂತಂದು ಮನ್ಸಿಗೆ ಭಾಳ ಬೇಜಾರಾಗುತ್ತೆ ಸರ್. ಪೋಷಕರ ಒಂದು ಮಾತಾಗಿರುವಂಥದ್ದು ಸಂಪತ್. ಅಂದರೆ ಬಾಲ್ಯದಿಂದಲೂ ಕೂಡ ಸಾಕಷ್ಟು ಕಷ್ಟಪಟ್ಟು ಬೆಳೆದು ಜೀವನದ ಬಗ್ಗೆ ಸಾಕಷ್ಟು ಉತ್ಸಾಹ ಹಾಗೂ ಭವಿಷ್ಯದ ಬಗ್ಗೆ ನೂರಾರು ಕನಸನ್ನು ಕಂಡಿದ್ದರು. ಆದರೆ ವಿಧಿಯಾಟ ಈ ರೀತಿ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ. ಅಂದರೆ ಮಗನ ಒಂದು ಸಾವಿಗೆ ನ್ಯಾಯ ಬೇಕು, ಮತ್ತು ಏನು ರೀಸನ್ ಅನ್ನೋದು ಕೂಡ ತಿಳಿದು ಬರಬೇಕು. ವಿದೇಶಕ್ಕೆ ಹೋಗುವಂತಹ ಅವರು ಏನಿದ್ದಾರೆ ಅವರಿಗೆ ಸರಿಯಾದ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಕೂಡ ಅವರ ಪೋಷಕರ ಆಗ್ರಹ ಆಗಿರುವಂತಹದ್ದು ಸಂಪತ್. ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.